ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಗೈಸ್, ಆಕ್ಚುಲಿ ಇದೊಂದು ಅವೇರ್ನೆಸ್ ವಿಡಿಯೋ ಅಂತಾನೆ ಅನ್ಕೊಳ್ಳಿ. ಸೊ ಏನಕ್ಕಪ್ಪ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಬ್ಯಾಂಕ್ ಅವರು ನಮ್ಮ ಹತ್ರ ಯಾವ ರೀತಿ ಅಮೌಂಟ್ ನ ಲೂಟಿ ಮಾಡ್ತಾರೆ ಅಂತ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ನಮ್ಗೆ ಇದೊಂಥರ ಡಿಫ್ರೆಂಟ್ ವೇ ಆಫ್ ಅಮೌಂಟ್ ನ ತಗೊಳ್ಳೋದು ಅಂತಾನೆ ಹೇಳ್ಬೋದು. ಸೊ ಏನಾಯ್ತಪ್ಪ ಅಂತಂದ್ರೆ, ನಮ್ಮಮ್ಮ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಒಂದು ಅಕೌಂಟ್ ನ ಓಪನ್ ಮಾಡಿರ್ತಾರೆ. ಸೊ ಅದು ಬಂದ್ಬಿಟ್ಟು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ. ಸೊ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತಂದ್ರೆ ನಿಮ್ಗೆ ಒಂದು ಐಡಿಯಾ ಇರುತ್ತೆ, ಅದರಲ್ಲಿ ಏನು ನೀವು ಅಮೌಂಟ್ ನ ಸೇವ್ ಮಾಡಬೇಕಾಗಿಲ್ಲ. ಅಂಡ್ ಇನ್ನೊಂದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಮೇಂಟೈನ್ ಬ್ಯಾಲೆನ್ಸ್ ಅಂತ ಇರುತ್ತೆ, ಗೊತ್ತಾ? ಸೊ ಸರ್ಟನ್ ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಮಿನಿಮಮ್ ಬ್ಯಾಲೆನ್ಸ್ ಅಂತ ಮೇಂಟೈನ್ ಮಾಡಬೇಕಾಗಿರುತ್ತೆ. 10,000 5,000 1,000 ರುಪೀಸ್ ಸಮಥಿಂಗ್ ಅಮೌಂಟ್ ಅವರು ಫಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ಸೇವ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ನಿಮ್ಮ ಅಕೌಂಟ್ ನ ರನ್ ಮಾಡ್ಲಿಕ್ಕೋಸ್ಕರ ಆ ಥರ ಮಾಡ್ತಾರೆ. ಅಂಡ್ ಅದೊಂದು ಸ್ವಲ್ಪ ವರ್ಗ ಚೇಂಜ್ ಆಗಿ ಕೆಲವೊಂದು ಬ್ಯಾಂಕ್ಗಳಲ್ಲಿ ಏನ್ ಮಾಡಿದ್ದಾರೆ, ಝೀರೋ ಅಕೌಂಟ್ ಬ್ಯಾಲೆನ್ಸ್ ಅಂತಾನೆ ಒಂದು ಮಾಡಿದ್ದಾರೆ. ಝೀರೋ ಅಕೌಂಟ್ ಬ್ಯಾಲೆನ್ಸ್ ಅಂದ್ರೆ ನೀವು ₹1 ಇಟ್ಟಿಲ್ಲ ಅಂತಂದು ನಿಮ್ಮ ಅಕೌಂಟ್ ಆಕ್ಟಿವ್ ಅಲ್ಲಿ ಇರುತ್ತೆ. ಸೊ ಅದರಿಂದ ನೀವು ಏನ್ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡ್ತಾ ಇರಬಹುದು, ಎಷ್ಟು ಅಮೌಂಟ್ ಬೇಕಾದ್ರೂ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಅಂತ ಇರುತ್ತೆ. ಸೊ ನಮ್ಮಮ್ಮ ಅದೇ ರೀತಿ ಝೀರೋ ಅಕೌಂಟ್ಸ್ ನ ಓಪನ್ ಮಾಡಿದ್ರೆ, ಸೇವಿಂಗ್ಸ್ ಅಕೌಂಟ್ ಒಂದು 2 to 3 ಇಯರ್ಸ್ ಆ ಅಕೌಂಟ್ ನ ಯೂಸೇ ಮಾಡಿಲ್ಲ. 2 to 3 ಇಯರ್ಸ್ ಅಂದ್ರೆ ಒಂದು 4 years 5 years ಯೂಸೇ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಸೊ ಅದಾಗಿದ ತಕ್ಷಣ ಏನಾಗುತ್ತೆ, ನಮ್ಮಮ್ಮ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಅಮೌಂಟ್ ಬರುತ್ತೆ ಏನೋ ಒಂದು ಇದಕ್ಕೆ, ಅದನ್ನ ಟ್ರಾನ್ಸಾಕ್ಷನ್ ಅಮೌಂಟ್ ನ ಅಲ್ಲಿಗೆ ಹಾಕಿಸ್ಕೊಂತಾರೆ ಆ ನಂಬರ್ ಬ್ಯಾಂಕಿಗೆ. ಒಂದೇ ನಿಮಿಷಕ್ಕೆ ಡಮಾರ್. ಸೊ ಅಮೌಂಟ್ ಏನಿರುತ್ತೆ ಫುಲ್ ಝೀರೋ ಆದ್ರೂ ಪರವಾಗಿಲ್ಲ ಗುರು, ಮೈನಸ್ ಬಂದು ನಿಂತ್ಕೊಳ್ಳುತ್ತೆ. ನಾನು ನಮ್ಮ ಮನೇಲಿ ಲಿಟ್ರಲಿ ಶಾಕ್ ಆದ್ವಿ, ಏನಕ್ಕಪ್ಪ ಮೈನಸ್ ಬಂದು ನಿಂತ್ಕೊಳ್ಳುತ್ತೆ ಅಂತ. ಸೊ ಅವಾಗ ಏನ್ ಮಾಡಿದ್ವಿ, ಇದಕ್ಕೆ ಹೋದ್ವಿ ಬ್ಯಾಂಕ್ಗೆ. ಫಸ್ಟ್ ಬ್ಯಾಂಕ್ಗೆ ಫೋನ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಸೊ ಓಕೆನಾ, ಇದೊಂದು ನನಗೆ ಎಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಸ್ಬಿಡ್ತು ಅಂತಂದ್ರೆ, ಒಂದು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕು ಅಂತಂದ್ರೆ ಎಷ್ಟು ನಿಮಿಷ ವೇಟ್ ಮಾಡಬೇಕು, ಒಂದು 5 ನಿಮಿಷ 6 ನಿಮಿಷ ವೇಟ್ ಮಾಡಾದ್ಮೇಲೆ IVR ಕನೆಕ್ಟ್ ಆಗುತ್ತೆ. ಆ IVR ಕನೆಕ್ಟ್ ಆದ್ರೆ ಅವರು ಡೆಬಿಟ್ ಕಾರ್ಡ್ ಬೇಕು, ಆ ಕಾರ್ಡ್ ಬೇಕು, ಇಲ್ಲ ಅಂದ್ರೆ ನಾವು ಎಕ್ಸ್ಪೆಕ್ಟೇ ತಗೊಳ್ಳಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಗ್ರಾಚಾರ ಏನಂತಂದ್ರೆ, ನಾವು ಅಮ್ಮಂದು ನಂಬರ್ ಅದು ಹಳೇದು ಚೇಂಜ್ ಆಗ್ಬಿಟ್ಟಿದೆ. ಹಳೆ ನಂಬರ್ ಚೇಂಜ್ ಆಗಿದೆ. ಆಕ್ಚುಲಿ ಅದು ಅಕೌಂಟ್ ಬಂದ್ಬಿಟ್ಟು ಆ ಅಕೌಂಟ್ ಅಲ್ಲಿ ನಂಬರ್ ನಂಬರ್ ಇದೆ, ನಂದಿತ್ತು. ಸೊ ಪ್ಲಸ್ ಅದಲ್ದೇನೆ ಏನಾಗಿದೆ, ಡೆಬಿಟ್ ಕಾರ್ಡ್ ಇಲ್ಲ, ಡೆಬಿಟ್ ಕಾರ್ಡ್ ಕಳೆದೋಗಿದೆ ಗುರು. ಸೊ ಡೆಬಿಟ್ ಕಾರ್ಡ್ ಇಲ್ಲ ಅಂತಂದ್ರೆ ಒಬ್ಬ ಕಸ್ಟಮರ್ ಕೇರ್ಗೆ ನಾವು ಕಾಲೇ ಮಾಡಕ್ಕಾಗಲ್ಲ. ಯಾವ ತರ ಆಪ್ಷನ್ ಗುರು ಇವ್ರು ಕೊಡ್ತಾರ, ಅದು ಲಿಟ್ರಲಿ ಬೇಜಾರಾಗೋಯ್ತು. ಸೊ ಅದಾಗಿದ ತಕ್ಷಣ ಏನಾಯ್ತು, ಸರಿ ಅಂತ ಬ್ಯಾಂಕ್ಗೆ ನಿಯರೆಸ್ಟ್ ಬ್ಯಾಂಕ್ ಏನಿರುತ್ತೆ ಆ ಬ್ಯಾಂಕ್ ಹತ್ರ ಹೋಗ್ತೀವಿ. ಸೊ ಆ ಬ್ಯಾಂಕ್ ಅಲ್ಲಿ ಹೋದಾಗ ಏನ್ ಮಾಡ್ತಾರೆ, ಅವ್ರು ಹೇಳ್ತಾರೆ, ಸರ್ ಇಲ್ಲ ಸರ್, ಆಕ್ಚುಲಿ ಇದು ನಿಮ್ದು ಝೀರೋ ಅಕೌಂಟ್ ಅಲ್ಲ, ಸ್ಯಾಲ್ರಿಡ್ ಅಕೌಂಟ್ ಆಗಿ ಮಾಡ್ಬಿಟ್ಟಿದ್ದಾರೆ. ಸ್ಯಾಲ್ರಿಡ್ ಅಕೌಂಟ್ ನಮ್ಗೆ ಶಾಕ್ ಆಯ್ತಿದೆ. ಅಲ್ಲ, ಒಂದು ನೋಟಿಫಿಕೇಶನ್ ಇಲ್ದೇನೆ, ಒಂದು ಕಾಲ್ ಮೇಲ್ ಇಲ್ದೇನೆ ಅದು ಹೆಂಗೆ ಡೈರೆಕ್ಟ್ ಆಗಿ ಝೀರೋ ಅಕೌಂಟ್ ಇಂದ ಸ್ಯಾಲ್ರಿಡ್ ಅಕೌಂಟ್ ಲೈಕ್ ಸೇವಿಂಗ್ಸ್ ಅಕೌಂಟ್ ಆಗಿ ಮಾಡ್ತಾರೆ, ಅದು ಗೊತ್ತಾಗಿಲ್ಲ. ಸೊ ಅದಾಗಿ ಇನ್ನೊಂದು ಹೇಳ್ತೀನಿ ಕೇಳಿ. ಸೊ ಸ್ಯಾಲ್ರಿಡ್ ಅಕೌಂಟ್ ಆಗಿದೆ. ಸೊ ಸ್ಯಾಲ್ರಿಡ್ ಅಕೌಂಟ್ ಆದ್ಮೇಲೆ ಏನ್ ಮಾಡ್ಬಿಟ್ಟಿದ್ದಾರೆ, ಮಿನಿಮಮ್ ಚಾರ್ಜಸ್ ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ, ಅದು ನಮ್ಮಮ್ಮ ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಅಮೌಂಟ್ ನ ಅಕೌಂಟ್ ನ ಡಿಆಕ್ಟಿವೇಟ್ ಮಾಡ್ಬಿಟ್ಟಿದ್ದಾರೆ. ಡಿಆಕ್ಟಿವೇಟ್ ಇನ್ ದ ಸೆನ್ಸ್ ಅಂದ್ರೆ ಆಕ್ಟಿವ್ ಅಲ್ಲಿ ಇದೆ, ನಾವು ಆಕ್ಟಿವ್ ಬೇಕಾದ್ರೆ ಅಕೌಂಟ್ ನ ಮಾಡ್ಕೊಬಹುದು. ಬಟ್ ಇಷ್ಟು ಅಮೌಂಟ್ ಏನು ಅವರು ಏನೋ ಲೀನ್ ಚಾರ್ಜಸ್ ಅಂತ ಅಮೌಂಟ್ ಹಾಕ್ಬಿಟ್ಟಿದ್ದಾರೆ, 500 ಅಂತ ಹೆಚ್ಚು ಜಾಸ್ತಿ ಹಾಕ್ಬಿಟ್ಟಿದ್ರೆ ಅಮೌಂಟ್, ಅದು ಮೈನಸ್ ಅಲ್ಲಿ ಇದೆ ಇವಾಗ. ಆ ಅಮೌಂಟ್ ನ ಕಟ್ಟಿದ್ರೆ ಮಾತ್ರ ಆ ಬ್ಯಾಂಕ್ ಅಕೌಂಟ್ ನ ರಿಕವರಿ ಮಾಡ್ಕೊಳಕ್ಕಾಗುತ್ತೆ ಅಂತ ಹೇಳಿದ್ರು. ನಾನು ಆಮೇಲೆ ಸರ್ಬಿಯಾಗಿ ಜಗಳ ಮಾಡಿದೆ. ಯಾರನ್ನ ಕೇಳಿ ವಿತೌಟ್ ಪರ್ಮಿಷನ್ ಇಂಟೆಂಟ್ ಇಲ್ಲದೆ ನೀವು ಹೆಂಗ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಕೇಳಿದಾಗ ಅವ್ರು ಒಂದು ಆಪ್ಷನ್ ಕೊಟ್ಟರು, ಇಲ್ಲ ಸರ್ ಆಕ್ಚುಲಿ ಅದೇನೋ ಪ್ರಾಬ್ಲಮ್ ಆಗಿರ್ಬೋದೇನೋ, ಒಂದು ಕೆಲಸ ಮಾಡಿ, ಈ ನಮ್ಮಲ್ಲಿ ಆಗಲ್ಲ, ನಿಮ್ದು ಹೋಮ್ ಬ್ರಾಂಚ್ ಏನಿರುತ್ತೆ, ನಮ್ಮಮ್ಮ ಯಾವ ಅಕೌಂಟ್ ಓಪನ್ ಮಾಡಿರೋ ಆ ಬ್ರಾಂಚ್, ಸೊ ಆ ಬ್ರಾಂಚ್ಗೆ ಹೋಗಿ ಅಲ್ಲೊಂದು ಅಪ್ಲಿಕೇಶನ್ ಹಾಕಿ, ನಾನು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಯಾರ ಹತ್ರನಾದ್ರು, ಅಪ್ಲಿಕೇಶನ್ ಹಾಕಿ, ಸೊ ಅಲ್ಲಿ ಹೋಗಿ ನೀವು ಆದ್ರೆ ನಿಮ್ಮ ಅಮೌಂಟ್ ಏನಿರುತ್ತೆ ಅದೆಲ್ಲ ರಿಕವರಿ ಆಗುತ್ತೆ. ಸೊ ಝೀರೋ ಅಕೌಂಟ್ ಕೂಡ ಮಾಡ್ಕೊಡ್ತಾರೆ ಅಂತಂದ್ರು. ನಾನು ಒಂದೇ ಕ್ವಶನ್ ಕೇಳೋದು, ಇದು ನಿಮ್ಮ ಟೆಕ್ನಿಕಲ್, ನಿಮ್ಮ ಬೇಜವಾಬ್ದಾರಿ ತಂದಿಂದ ಎಲ್ಲ ಮಾಡ್ಬಿಟ್ಟು ನೀವು ಅಮೌಂಟ್ ಆತರ ಮಾಡಿದಾಗ ಅಲ್ಲ, ನಮ್ ಟೈಮ್ ವೇಸ್ಟ್ ತಾನೆ ಇವಾಗ. ಸೊ ನಾವು ಹಾಫ್ ಡೇಗಳು ಹಾಕೊಂಡು ಕೆಲ್ಸಕ್ಕೆ, ಯಾಕಂದ್ರೆ ನಮ್ಮ ಅಮ್ಮನಿಗೆ ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಬರೆಯಕ್ಕೆ ಗೊತ್ತಾಗಲ್ಲ. ಸೊ ತುಂಬಾ ಜನಕ್ಕೆ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಅದು ಏನಿರುತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕನ್ನಡದಲ್ಲೂ ಇರಲ್ಲ ಅದನ್ನ. ಸೊ ನಮ್ಮ ಅಮ್ಮನಿಗೆ ಇಂಗ್ಲಿಷ್ ಬರಲ್ಲ. ನಮ್ಮಮ್ಮ ಏನ್ ಮಾಡ್ತಾರೆ, ನಾವೇ ತಾನೇ ಜವಾಬ್ದಾರಿ ತಗೊಂಡು ಹೋಗ್ಬಿಟ್ಟು ಏನೇ ಮಾಡಿಸ್ಬೇಕಾಗಿರುತ್ತೆ. ಸೊ ಗೈಸ್, ಇದು ಅಮೌಂಟ್ ಬಂದ್ಬಿಟ್ಟು 500 ಆಗಿರ್ಲಿ, 1000 ಆಗಿರ್ಲಿ, 2000 ಆಗಿರ್ಲಿ, ಅಮೌಂಟೇ. ಸೊ ನನ್ನ ಅಕೌಂಟ್ ನನಗೆ ಯೂಸ್ ಬೇಕು. ಬ್ಯಾಂಕ್ ಅಕೌಂಟ್ ಏನಕ್ಕೆ ಮತ್ತೆ ನಾನು ಮಾಡಿಸ್ಬೇಕು, ಏನಾರು ಒಂದು ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಬ್ಯಾಂಕ್ ಅಕೌಂಟ್. ಈಗ ಬೇರೆ ಮೋದಿ ಸರ್ಕಾರ ಬಂದ್ಬಿಟ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ ಅಂತ ಹೇಳ್ತಾರೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಬ್ಯಾಂಕ್ ಕರೆಕ್ಟ್ ಆಗಿರ್ಬೇಕಲ್ವಾ ಗುರು. ಈ ಬ್ಯಾಂಕ್ ಅಲ್ಲಿ ನಮ್ಗೆ ಈಗ ₹10 ₹500 ಫೈನ್ ಹಾಕೊಂಡು ಹೋಗ್ತಾ ಇದ್ರೆ ಎಲ್ಲಿಂದ ತರ ನಾವು ತಾನೇನೆ. ಸೊ ಲಿಟ್ರಲಿ ಬೇಜಾರಾಗಿ ಇವಾಗ ಬ್ಯಾಂಕ್ ಅಕೌಂಟ್ ಹತ್ರ ಹೋಗ್ತಾ ಇದೀವಿ. ಸೊ ಅಲ್ಲ ಸಾರಿ, ಬ್ಯಾಂಕ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲೊಂದು ಅಪ್ಲಿಕೇಶನ್ ಕೊಡ್ತಾರಂತೆ. ನನ್ಗೆ ಅರ್ಧ ಗಂಟೆ ಆಗುತ್ತೋ 10 ನಿಮಿಷ ಆಗುತ್ತೆ, ಅದು ಕೆಲಸ ಬೇರೆ ತರನೇ. ಬಟ್ ಇದೇ ತರ ನಮಗೆ ಬೇರೆ ಯಾರಿಗೂ ಕಸ್ಟಮರ್ಗೆ ಆ ಥರ ಆಗ್ಬಾರ್ದು ಅಂತ ಒಂದು ಮುನ್ನೆಚ್ಚರಿಕೆಯಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ದಯವಿಟ್ಟು ಈಗ ಯಾವುದೇ ಬ್ಯಾಂಕ್ ಆದ್ರೂ ಅಷ್ಟೇ, ಸೊ ದಯವಿಟ್ಟು ಕಸ್ಟಮರ್ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ಅವ್ರ ಅಮೌಂಟ್ ಹೋಗ್ದಿರೋ ಥರ ನೋಡ್ಕೊಳ್ಳಿ. ಯಾಕಂದ್ರೆ ನಾವು ಫಸ್ಟ್ ಆಫ್ ಆಲ್ ದೇವಸ್ಥಾನ ಬಿಟ್ಟರೆ ಸೆಕೆಂಡ್ ನಂಬರ್ ಬ್ಯಾಂಕ್ಗಳಲ್ಲಿ, ಯಾಕಂದ್ರೆ ಲಕ್ಷಾಂತರ ಅಮೌಂಟ್ನ ನಾವು ಇಡ್ತೀವಿ, ಕೋಟ್ಯಾಂತರ ರೂಪಾಯಿನೂ ಕೂಡ ಇಟ್ಟಿರ್ತೀವಿ ಬ್ಯಾಂಕ್ನ ನಂಬಿಟ್ಟು. ಸೊ ದಯವಿಟ್ಟು ಅವ್ರಿಗೆ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ.
500 ರೂಪಾಯಿ ಆಗ್ಲಿ ವಿತ್ ಪರ್ಮಿಷನ್. ಏನೋ ಚಾರ್ಜಸ್ ಅಪ್ಲೈ ಮಾಡ್ತಾರೆ ಗೈಸ್. SMS ಚಾರ್ಜ್ 50 ರೂಪಾಯಿ ಹೇಳ್ಕೊಂತಾರೆ, ಡೆಬಿಟ್ ಕಾರ್ಡ್ ಚಾರ್ಜಸ್ ಅಂತ 300 ರೂಪಾಯಿ ಹೇಳ್ಕೊಂತಾರೆ. ಏನಂತ ಅರ್ಥ ಹೇಳ್ಕೊಳ್ಳಿ, 100 ರೂಪಾಯಿ ಹೇಳ್ಕೊಳ್ಳಿ, 200 ರೂಪಾಯಿನೇ ಹೇಳ್ಕೊಳ್ಳಿ, ಬಟ್ 500 ರೂಪಾಯಿ ಹೇಳ್ಕೊಂತ ಇದೀರಾ ಅಂತಂದ್ರೆ ಗೈಸ್, 500 ರೂಪಾಯಿ ಅಂತಂದ್ರೆ ಒಬ್ರು ಜೀವನ ಮಾಡ್ತಾರೆ ಗೈಸ್ 500 ರೂಪಾಯಲ್ಲಿ. ನಿಮ್ಗೆ ಗೊತ್ತಾದು 2 ದಿವಸ 3 ದಿವಸ ಆರಾಮಾಗಿರ್ತಾರೆ 500 ರೂಪಾಯಿಲೇನೆ. ನಾನು ಲಿಟ್ರಲಿ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದೀನಿ. ನನಗೆ ಇದು ಆಕ್ಚುಲಿ ಯಾಕೆ ಹಿಂಗ್ ಮಾತಾಡ್ತಾ ಇದೀನಿ ಅಂತಂದ್ರೆ ನನಗೆ ಕೋಪ. ಅಷ್ಟು ಕಸ್ಟಮರ್ ಕೇರ್ಗೆ ಒಂದು 5 ಸತಿ ಫೋನ್ ಮಾಡಿದೀನಿ ಗುರು, ಕನೆಕ್ಟ್ ಆಗ್ತಲ್ಲ. ಕನೆಕ್ಟ್ ಆದ್ರೆ ಡೆಬಿಟ್ ಕಾರ್ಡ್ ಪಿನ್ ಕೇಳ್ತಾ ಇದೆ, ಡೆಬಿಟ್ ಕಾರ್ಡ್ ಪಿನ್ ಹತ್ರ ಇಲ್ಲ ಗುರು, ಡೆಬಿಟ್ ಕಾರ್ಡೇ ಇಲ್ಲ ನನ್ನ ಹತ್ರ. ಫಸ್ಟ್ ಆಫ್ ಆಲ್ ಹೆಂಗೆ ಮತ್ತೆ ಫ್ರೀ ಆಗಿ ಮಾಡ್ಕೊಡ್ತಾರೆ, ಅದು ಇಲ್ಲ, ಅದಕ್ಕೂ ಒಂದು ಕರೆನ್ಸಿ ಕಟ್ ಮಾಡ್ಬೇಕು, ಹಾಕ್ಬೇಕು ಅದಕ್ಕೆ. ನನಗಂತೂ ಲಿಟ್ರಲಿ ಬ್ಯಾಂಕ್ ಮೇಲೆ ನಿಜ ಬೇಜಾರಾಗೋಯ್ತು. ಆಸ್ ಅ ಬ್ಯಾಂಕ್ ಪರ್ಸನ್ ಆಗಿ ನನ್ಗೆ ಲಿಟ್ರಲಿ ನನ್ಗೆ ಗೊತ್ತು ಯಾವ ತರ ಬ್ಯಾಂಕ್ ವರ್ಕ್ ಆಗುತ್ತೆ ಅಂತ. ಬಟ್ ಲಿಟ್ರಲಿ ಗೈಸ್ ಇದೊಂಥರ ಮೈನಸ್. ಇದು ನಾನು ಆಕ್ಚುಲಿ ಮೈನಸ್ ರೇಟಿಂಗ್ ಅದೇನಾಗಿತ್ತು ಅಂತಂದ್ರೆ ಒಂದು ಬರ್ದ್ಬಿಟ್ಟು ಬರ್ತೀನಿ ನಾನಲ್ಲಿ ಆಕ್ಚುಲಿ ಅಲ್ಲಿ ರೇಟಿಂಗ್ಸ್ ಎಲ್ಲ ಕೊಡಬೇಕಾದ್ರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಬ್ಯಾಂಕ್ ಹೋಗ್ತಾ ಇದೀವಿ ಗೈಸ್, ಅದನ್ನ ಇನ್ಫಾರ್ಮೇಶನ್ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದಷ್ಟೇ. ದಯವಿಟ್ಟು ನಿಮಗೂ ಈ ಥರ ಏನೋ ಈ ಥರ ಆಗಿರುತ್ತೆ, ಸೊ ಆದಷ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಯಾವ ರೀತಿ ಈ ಥರ ಮಾಡ್ಕೊಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಅಪ್ಪ ಅಮ್ಮಂದು ಅಕೌಂಟ್ಗಳಿರುತ್ತೆ, ಫಸ್ಟ್ ಆಫ್ ಆಲ್ ಫೋನ್ ಮಾಡಿ ಕಸ್ಟಮರ್ ಕೇರ್ಗೆ. ನಿಮ್ಮ ಡೆಬಿಟ್ ಕಾರ್ಡ್ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಡೆಬಿಟ್ ಕಾರ್ಡ್ ಪಿನ್ ನೀವು ಕೈಯಲ್ಲಿ ಇಟ್ಕೊಳ್ಳಿ, ಫೋನ್ ಮಾಡಿ ಕಸ್ಟಮರ್ ಕೇರ್ಗೆ. ನಿಮ್ಮ ತಂದೆ ತಾಯಿಗಳಿಗೂ ಆದಷ್ಟು ಇದೊಂದು ಹೆಲ್ಪ್ ಆಗಲಿ, ಯಾಕಂದ್ರೆ ಅವ್ರದ್ದು ದುಡ್ಡಲ್ವಾ ಗುರು, 500 ರೂಪಾಯಿ ದುಡ್ಡೇ, 100 ರೂಪಾಯಿನೂ ದುಡ್ಡೇನೆ ಅಲ್ವಾ. ಸೊ ಯೋಚನೆ ಮಾಡಿ, ಫೋನ್ ಮಾಡಿ ಕನ್ಫರ್ಮೇಷನ್ ತಗೊಳ್ಳಿ, ಜೀರೋ ಅಕೌಂಟಾ ಇಲ್ಲಾಂದ್ರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾ ಏನು ಒಂದು ಯೋಚನೆ ಮಾಡಿಬಿಟ್ಟು ಈ ಥರ ಮಾಡಿ. ಸೊ ಈ ಥರ ನಾವು ಈ ವಿಡಿಯೋ ಮೇನ್ ರೀಸನ್ ಮಾಡೋದಕ್ಕೋಸ್ಕರನೇ, ಅವೇರ್ನೆಸ್ಗೋಸ್ಕರ ಅಷ್ಟೇ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ಈಗ ಅಲ್ಲೋದ್ಮೇಲೆ ಏನಾಗುತ್ತೆ ಅಂತ ತೋರಿಸ್ತೀವಿ. ಅಲ್ಲಿ ಏನಿಲ್ಲ, ಅಪ್ಲಿಕೇಶನ್ ಹಾಕೋದಷ್ಟೇ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋ ಸಮಯಕ್ಕೆ ಬರುತ್ತೆ, ಬಟ್ ಒಂದು ಅವೇರ್ನೆಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದಷ್ಟೇ. ಸೊ ಬನ್ನಿ ಹೋಗೋಣ, ಜಾಸ್ತಿ ಡಿಲೇ ಮಾಡೋದು ಬೇಡ. ಫೈನಲಿ ಬ್ಯಾಂಕ್ ಹತ್ರ ಹೋಗಿ ಬಂದ್ವಿ, ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀವಿ. ನನ್ನ ಪ್ರಕಾರ ವರ್ಸ್ಟಲ್ಲಿ ವರ್ಸ್ಟ್ ಗಾಯ್ಸ್. ಏನಂತಂದರೆ ಅಲ್ಲಿ ಏನಂದರೆ ಹೆಲ್ಪ್ ಮಾಡೋದಕ್ಕೂ ಯಾರೂ ಸಿಗಲ್ಲ, ನಿಮಗೆ ಒಂದು ಗೈಡೆನ್ಸ್ ಕೊಡೋಕ್ಕೂ ಇರಲ್ಲ. ಪಾಪ ಅಲ್ಲಿ ಯಾರೋ ಚೆಕ್ ಫಿಲ್ ಮಾಡೋಕ್ಕೆ ಬಂದಿದ್ದಾರೆ, ಪಾಪ ಲೇಡಿಗೆ ಒಂಚೂರು ಗೊತ್ತೇ ಆಗ್ತಾಯಿಲ್ಲ. ಇವರು ಹೆಲ್ಪ್ ಮಾಡಬೇಕಲ್ಲ, ಅಲ್ಲಿ ಕೂತ್ಕೊಂಡಿದ್ದ ಜಾಗದಲ್ಲಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಹೇಳ್ತಾರೆ. ಯಾವ ಜಾಗದಲ್ಲಿ ಮಾಡಬೇಕು ಅಂತ ಗೊತ್ತಾಗ್ತಾ, ಪಾಪ ಅವ್ರಿಗೆ ಇಂಗ್ಲೀಷು ಬರಲ್ಲ, ಏನಿಲ್ಲ. ಅಟ್ಲೀಸ್ಟ್ ಬಂದು ಯಾರು ಒಬ್ರು ಪರ್ಸ್ನಲ್ ಆಗಿ ಹೆಲ್ಪ್ ಮಾಡಿದ್ರೇ ಅವ್ರಿಗೆ ಗೊತ್ತಾಗೋದು. ಸೊ ಒನ್ ಟೈಮ್ ಅವ್ರಿಗೆ ಹೆಲ್ಪ್ ಮಾಡ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ಅವರೇ ಫಿಲ್ ಮಾಡ್ಕೊತಾರೆ ಹೆಂಗೆ ಮಾಡೋದು ಏನಂತ. ಪಾಪ ಲೇಡಿ ಫಸ್ಟ್ ಟೈಮ್ ಅಂತ ಚೆಕ್ ಫಿಲ್ ಮಾಡ್ತಾ ಇರೋದು, ಏನೂ ಗೊತ್ತಾಗ್ತಾ ಇಲ್ಲ. ಲಿಟ್ರಲಿ ಅವ್ರು ಬಂದ ಆಮೇಲೆ ನಮ್ಮನ್ನು ಕೇಳಿದ್ರು, ನಾವು ಫಿಲ್ ಮಾಡಿಕೊಟ್ವಿ. ಆ್ಯಂಡ್ ನಮ್ದು ಏನಾಯಿತು ಅಂತಂದರೆ ಲೈಕ್ ಅಮ್ಮಂದು ಡೇಟ್ ಆಫ್ ಬರ್ತು ಚೇಂಜ್ ಆಗಿಬಿಟ್ಟಿದೆ ಅಂತೆ, ಅದು ಚೇಂಜ್ ಆಗಿತ್ತು. ಮತ್ತು ಏನೇನೋ ಪ್ರಾಬ್ಲಮ್ ಆಗಿತ್ತು, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ. ಸೊ ನಾನು ಹೇಳ್ದಂಗೆ ಫೈನ್ ಎಷ್ಟು ಹಾಕಿದಾರೋ 500 ರೂಪಾಯಿನ ಹಾಕಿದಾರಾ. ಸೊ 500 ಅಂತ 6 ಮಂತ್ಸ್ಗೆ ಏನು ಅಮೌಂಟ್ ಚಾರ್ಜಸ್ ಆಗುತ್ತೋ ಅದನ್ನೆಲ್ಲ ಡೆಬಿಟ್ ಮಾಡ್ಕೊಂತೀನಿ ಅಂತಂದ್ರು. ನೋಡ್ಬೇಕು, ಅದನ್ನ ಅಕೌಂಟ್ ಆಕ್ಟಿವೇಶನ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಇವಾಗ ಸದ್ಯಕ್ಕೆ 300 ರೂಪೀಸ್ ಅಕೌಂಟಿಗೆ ನಮ್ಮ ಅಕೌಂಟ್ ನಾವೇ ಹಾಕ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಅದು ಆದಮೇಲೆ ಈಗ ಮತ್ತೆ 500 ರೂಪೀಸ್ ಆಟೋ ಡೆಬಿಟ್ ಆಗುತ್ತಂತೆ. ಇನ್ನೊಂದೇನಪ್ಪ ಅಂತಂದ್ರೆ, ಸೊ ಇಷ್ಟು ವರ್ಷ ಏನಿದೆ ಅಕೌಂಟ್ ಓಪನ್ ಆಗಿದೆ ಅದಕ್ಕೆಲ್ಲ ಏನು ಫೈನ್ ಹಾಕಲ್ಲ, ಬಟ್ ಅದು ಬಿದ್ದಿದೆ ಫೈನ್ ಆಕ್ಚುಲಿ. ಬಟ್ ಈಗ 6 ಮಂತ್ಸ್ ಇಂದ ಹೊಸ ಮೆಮೋ ಏನೋ ರಿಲೀಸ್ ಆಗಿದೆ ಅಂತೆ. ಸೊ ಅದಕ್ಕೋಸ್ಕರ 6 ಮಂತ್ಸ್ ಏನು 500 ಸಮಥಿಂಗ್ ಚಾರ್ಜಸ್ ಇದೆಯೋ ಅದೆಲ್ಲ ಡೆಬಿಟ್ ಮಾಡ್ಕೊತಾರೆ. ಇನ್ನು ಮಿಕ್ಕಿದ ಅಮೌಂಟ್ ನಿಮ್ಗೆ ಏನಿರುತ್ತೋ ಬ್ಯಾಲೆನ್ಸು ಅದು ಹಂಗೆ ಬರುತ್ತೆ ನಿಮಗೆ ಅಂತ ಹೇಳಿದ್ರು. ನಾವಿನ್ನೇನು ಆಪ್ಷನ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಅಕೌಂಟಲ್ಲಿ ಇದು ದುಡಿರೋ ದುಡ್ಡಾರ ಎತ್ಕೊಳ್ಳೋಣ ಅನ್ನೋ ಒಂದು ರೀಸನ್ಗೋಸ್ಕರ ಸರಿ ಆಯ್ತು ಆಕ್ಟಿವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇವಾಗ. ಬಟ್ ಟೋಟಲಿ ಅಕೌಂಟ್ ನನಗೆ ಆಕ್ಚುಲಿ ಅವ್ರದ್ದು ಕೊಟ್ಟಕ್ಕೆ ಅವ್ರದ್ದು ನನಗೆ ಆಕ್ಚುಲಿ ತುಂಬಾ ಟು ಬಿ ಆನೆಸ್ಟ್ ನನಗೆ ಇಷ್ಟ ಆಗಿಲ್ಲ. ಸೊ ನಾನು ICICI ಹೋದಾಗ ಅಷ್ಟೇ ಜಾಗದಲ್ಲಿ ಏನೋ ಒಂಥರ ಮಾತಾಡ್ತಾರೆ, ಏನೋ ನಾವು ಅವ್ರ ಮನೆಗೇನೋ ಹೋಗಿರೋ ತರ ಮಾತಾಡ್ತಾರೆ, ಒಂದು ಪ್ರಾಪರ್ ವೇ ಇಲ್ಲ. ಮೇ ಬಿ ಅವರು ಸೇವಿಂಗ್ಸ್ ಅಕೌಂಟ್ಗೆ ಮಾಡೋದು ಇದೇ ರೀತಿ ಅಂತ ಅನ್ಕೊಂತೀನಿ ನನಗೆ. ಆಕ್ಚುಲಿ ಸೇವಿಂಗ್ಸ್ ಅಂದ್ರೆ ಏನು ಸಿಗುತ್ತೆ, ಅದೇ ಬಿಸ್ನೆಸ್ ಅಕೌಂಟು ಮತ್ತೆ ಆ ಥರದಕ್ಕಾದ್ರೆ ಮಿನಿಮಮ್ ದುಡ್ಡು ಇಕ್ಕಿರ್ತಾರೆ, ಅವ್ರ ಕಸ್ಟಮರ್ ಟ್ರೀಟ್ ಮಾಡೋ ಲೆವೆಲ್ ಬೇರೆ ಇರುತ್ತೆ ಅಂತ ಅನ್ಕೊಂತೀನಿ. ಸೊ ಇದೆಲ್ಲ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಕೊಟ್ಟಕ್ಕೆ ಅವ್ರು ಇನ್ ಕೇಸ್ ಏನಾದರೂ ಯಾರು ನೋಡ್ತೀರಾ ದಯವಿಟ್ಟು ಆ ಬ್ರಾಂಚ್ ನನಗೆ ಏನಕ್ಕೆ ವಿಸಿಟ್ ಮಾಡೋದು ಅಂತ ಅನ್ಸ್ಬಿಡ್ತು, ಆ ರೇಂಜಿಗಿತ್ತು ಎಕ್ಸ್ಪೀರಿಯನ್ಸು. ಸೊ ಒಂದು ಫುಲ್ ಇನ್ಫಾರ್ಮೇಷನ್ ಇಲ್ಲ. ಆಮೇಲೆ ಏನೋ ಒಂದು ಕೇಳ್ತಾ ಇದೀವಿ ಅಂತಂದ್ರೆ ಇಗ್ನೋರೆನ್ಸು, ಇಲ್ಲ ಬರಲ್ಲ ನಮ್ಮ ಕಡೆ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಒಂದು ಕಾಮನ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ನಾನು ಆ್ಯಕ್ಚುಲಿ ಡೆಬಿಟ್ ಕಾರ್ಡ್ ನಂದು ಎಕ್ಸ್ಪೈರಿ ಆಗಿತ್ತು. ಸೊ ನಂದು ಮನೆ ಅಡ್ರೆಸ್ ಬಂದ್ಬಿಟ್ಟು ನಾನು ಪರ್ಮನೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಲೈಕ್ ಬೇರೆ ಅಡ್ರೆಸ್ ಇತ್ತು. ನಾನೇನು ಮಾಡಿದೆ, ನಿಯರೆಸ್ಟ್ ಬ್ರಾಂಚ್ ನಾನು ತೊಗೊತೀನಿ, ನನಗೆ ಯಾವ್ದಾರು ಒಂದು ಬ್ರಾಂಚ್ ಹಾಕೊಡಿ ಅಂತಂದೆ. ಆ ಬ್ರಾಂಚಲ್ಲಿ ಹೋಗ್ಬಿಟ್ಟು ನಾನು ಡೆಬಿಟ್ ಕಾರ್ಡ್ನ ತೊಗೊಂಡು ಬಂದೆ. ಈ ಬ್ಯಾಂಕಲ್ಲಿ ನಮ್ಮ ಅಮ್ಮನಿಗೆ ಅದು ಅಡ್ರೆಸ್ ಚೇಂಜ್ ಇರೋದಕ್ಕೆ ಏನು ಮಾಡಿದೆ, ಡೆಬಿಟ್ ಕಾರ್ಡ್ನ ಕೇಳಿದೆ. ಡೆಬಿಟ್ ಕಾರ್ಡ್ ಕೇಳಿದಾಗ ಇಲ್ಲ ಸರ್ ನೀವು ಬಂದು ಅಡ್ರೆಸ್ ಚೇಂಜ್ ಮಾಡ್ಕೊಂಡೇ ಬರಬೇಕು, ನಾವು ಬ್ರಾಂಚಲ್ಲೆಲ್ಲ ಈಸ್ಕೊಳ್ಳೋದೇ ಇಲ್ಲ ಅಂತಂತಾರೆ. ಕೋಟೆಕಲ್ಲಿ ಇದ್ಯಾವ್ದು ಗುರು ಹೊಸ ರೂಲ್ಸ್ ಇದು? ನೀನು ಬ್ಯಾಂಕಿಗೆ ಹೋಗಿ ಡೆಬಿಟ್ ಕಾರ್ಡ್ ಬಂದಿರುತ್ತೆ ತಾನೆ, ನೀನು ನಮಗೆ ಈಗ ಪರ್ಮನೆಂಟಾಗಿ ನನಗಿರಲ್ಲ ಹೊಸ ಡೆಬಿಟ್ ಕಾರ್ಡು, ನನಗೆ ಅಡ್ರೆಸ್ ನನಗೆ ಗೊತ್ತಿರಲ್ಲ. ನೀನು ಬ್ರಾಂಚಲ್ಲಿ ನಿನ್ನ ಹತ್ರ ಇತ್ತು ಅಂತಂದ್ರೆ ನಾನು ಬಂದು ಕಲೆಕ್ಟ್ ಮಾಡ್ಕೊಂತಿದ್ದಾನೆ ಸಪರೇಟ್ ಸೈನ್ ಹಾಕ್ಬಿಟ್ಟು ಬೇರೆ ನಿಯರೆಸ್ಟ್ ಬ್ರಾಂಚ್ ಕಳಿಸಿ ಅಂತಂದ್ರು ಅದು ಇಲ್ಲ ಅವ್ರ ಬ್ರಾಂಚ್ಗೆ ಬರ್ತೀನಿ ಅಂದ್ರು ಅದು ಇಲ್ಲ ಅಂತ ಹೇಳ್ತಾರೆ. ಹೊಸ ರೂಲ್ಸ್ ಗುರು ಕೋಟೆಕ್ ಅವ್ರದ್ದು, ಇದು ನನಗೆ ಅರ್ಥ ಆಗ್ತಿಲ್ಲ. ಸೊ ಎನಿವೇಸ್ ಗೈಸ್ ಅಷ್ಟೇ, ನನ್ನ ಕೋಟೆಕ್ ಅವ್ರದ್ದು ಏನಿರುತ್ತೋ ಎಲ್ಲ ದುಡ್ಡು ಎತ್ಕೊಂಡು ನಾನು ಕ್ಲೋಸ್ ಮಾಡಾಕೊಂತೀನಿ.
ಸೊ ನಿಮಗೂ ಈ ಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯಾರಾದರೂ ಕೊಟೆಕ್ ಅವರು ಈ ಥರ ಯೂಸ್ ಮಾಡ್ತೀರಾ ಅಂತ ದಯವಿಟ್ಟು ಸ್ವಲ್ಪ ಆದಷ್ಟು ನೋಡಿ ಎಚ್ಚರಿಕೆಯಿಂದ ಸ್ವಲ್ಪ ಇದು ಮಾಡಿ. ಅವ್ರು ನಿಮ್ಗೆ ನಾನು ಮಿಸ್ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಆ ಅಕೌಂಟ್ನ ಕ್ಲೋಸ್ ಮಾಡಿಸಿ ಬೇರೆ ಅಕೌಂಟ್ನ ಓಪನ್ ಮಾಡಿಸಿ ಕೊಟ್ಬಿಡಿ ಅಷ್ಟೇ. ತುಂಬ ಜನ ಈಗ ಝೀರೋ ಸೇವಿಂಗ್ಸ್ ಅಕೌಂಟ್ ಅಂತ ತುಂಬ ಬ್ಯಾಂಕ್ಗಳು ಬರ್ತಾ ಇದೆ, ಬೇರೆ ಇದೊಂದೇ ನನಗೆ ಈ ಥರ ಬ್ಯಾಂಕಲ್ಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಇದೊಂದೇ. ಗೌರ್ಮೆಂಟ್ ಅಂದ್ರೆ ಅದೊಂಥರ ಬಿಡು, ಗೌರ್ಮೆಂಟ್ ಬ್ಯಾಂಕ್ ಅಂದ್ರೆ ಈ ತರ ಇರುತ್ತೆ ಅಂತ ಅನ್ಬೋದು. ಗೌರ್ಮೆಂಟ್ ಬ್ಯಾಂಕ್ ಈ ತರ ನೆಗ್ಲಿಜೆನ್ಸಿ ಮಾಡಲ್ಲ, ಟ್ರೀಟ್ ಮಾಡ್ತಾರೆ, ಒಂದು ವೇಯಲ್ಲಿ ಟ್ರೀಟ್ ಮಾಡ್ತಾರೆ, ಹಿಂಗೆ ಬನ್ನಿ ಅಂತ ಹೇಳ್ಕೊಡ್ತಾರೆ, ಅಟ್ಲೀಸ್ಟ್ ಬೇಸಿಕ್ ಹೇಳ್ಕೊಡ್ತಾರೆ. ಇವ್ರು ಅದು ಇಲ್ಲ ಬಿಟ್ಟಾಕೆ. ಸೊ ಗೈಸ್ ಇನ್ನೂ ಡ್ರ್ಯಾಗ್ ಆಗಿಬಿಡುತ್ತೆ ತುಂಬ ಜಾಸ್ತಿ ಮಾತಾಡಿದ್ರೆ. ದಯವಿಟ್ಟು ಇದು ಹೋಪ್ ದಟ್ ನಮ್ಗೊಂದು ಲೆಸನ್ ಆಯ್ತು ಇವಾಗ. ಸೊ ಆ ಬ್ಯಾಂಕಲ್ಲಿ ಏನು ವ್ಯವಹಾರ ಮಾಡಬಾರ್ದು ಅಂತ ನಮ್ಗೆ ಈಗ ಒಂದು ಅರ್ಥ ಆಗಿದೆ. ಸೊ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಈ ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ. ಅಂಟಿಲ್ ದೆನ್ ಬಾಯ್.